ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ನೀವು ನೋಡ್ತಾ ಇರ್ಬೋದು ರೀ, ಇಲ್ಲಿ ನಾನು ಇದು ಗೋಬಿ ಅಂದರೆ ಕ್ಯಾಬೇಜನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ರೀ. ಪತ್ತ ಗೋಬಿ ಅಂತಾರೆ ನೋಡ್ರಿ, ಅದನ್ನು ಇಟ್ಕೊಂಡಿದ್ದೇನೆ ರೀ. ನಾನು ಇದನ್ನು ಈ ಥರ ವೈಟ್ ಸಿಕ್ಕಿದೆ, ನಾನು ವೈಟ್ ಇಟ್ಕೊಂಡಿನಿ. ನಿಮಗೆ ಬೇಕಿದ್ದರೆ ಅದು ಪರ್ಪಲ್ ಕಲರ್ ಬರ್ತದೆ ನೋಡ್ರಿ, ಅದನ್ನು ಸಹ ಇಟ್ಕೋಬೋದು. ಮತ್ತು ಇಲ್ಲಿ ನೋಡ್ಬೋದು ರೀ, ನಾನು ಒಂದು ಮುಕ್ಕಾಲು ಕಪ್ನಷ್ಟು ಜೋಳವನ್ನು ತೊಗೊಂಡಿದ್ದೇನೆ ರೀ. ಇದು ಸ್ವೀಟ್ ಕಾರ್ನು, ಇದನ್ನು ಮತ್ತು ಇದನ್ನು ಮತ್ತು ಸ್ವಲ್ಪ ವೆಜಿಟೇಬಲನ್ನು ಸೇರಿಸ್ರಿ. ಈಗ ನಮಗೆ ಇದು ಡಯಟ್ ಮಾಡೋರಿಗೆ ಈಗ ಒಂದು ಟೈಮ್ನಲ್ಲಿ ನೋಡ್ರಿ, ಈಗ ಒಂದು ಹೊತ್ತು ಊಟ ಮಾಡೋದೇ ಇದೇನು ತೆಗೆದುಕೊಂಡ್ರೆ ನಮಗೆ ಡಯಟು ತುಂಬ ಈಸಿಯಾಗಿ ಮಾಡ್ಬೋದು ರೀ. ಮತ್ತು ತೂಕನೂ ಬೇಗ ಕಡಿಮೆ ಮಾಡ್ಕೋಬೋದು ರೀ. ಮತ್ತು ಹೆಲ್ದಿ ಆದಂಥದ್ದು ಮತ್ತು ನಮಗೆ ಒಂದು ಎನರ್ಜಿ ಇರುವಂಥದ್ದು ರೀ. ಹಾಗಾಗಿ ನಾನು ಇದನ್ನು ಇವತ್ತು ಸೂಪನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ಇಲ್ಲಿ ನಾನು ಒಂದು ಬಾಣಲೆಯನ್ನು ಇಟ್ಕೊಂಡಿದ್ದೀನಿ ರೀ. ಇದಕ್ಕೆ ಆಯಿಲ್ ಅಂದರೆ ತುಂಬ ಕಡಿಮೆ ರೀ, ಯಾಕಂದರೆ ಇದು ಡಯಟ್ ಮಾಡೋರಿಗೆ ನೋಡಿರಿ, ಸುಮ್ಮನೆ 1 ಟೀ ಸ್ಪೂನು ಆಯಿಲ್ ಹಾಕಿದ್ರೆ ಸಾಕು. ನಾನು ಆಯಿಲನ್ನು ಯೂಸ್ ಮಾಡೀನಿ ರೀ. ನೀವು ಬೇಕಿದ್ರೆ ಬಟರ್ ಹಾಕ್ಕೋಬೋದು ರೀ, ಮತ್ತು ತುಪ್ಪ ಇದ್ದರೆ ತುಪ್ಪನೂ ಹಾಕ್ಕೋಬೋದು ರೀ, ಅದನ್ನೂ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ನೋಡಿರಿ, ನಾನು 1 ಇಂಚಿನಷ್ಟು ಶುಂಠಿಯನ್ನು ಸೇರಿಸ್ತಾ ಇದ್ದೇನೆ ರೀ. ಶುಂಠಿ ಇದು ನಮಗೆ ತೂಕ ಇಳಿಸೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ರೀ, ಹಾಗಾಗಿ ಶುಂಠಿ ತೊಗೊಂಡಿದ್ದೀನಿ. ಮತ್ತು ಸಣ್ಣದು ಕಟ್ಟದು ಮಾಡಿದಂತಹ 3 ಬೆಳ್ಳುಳ್ಳಿ ಹೆಸಳನ್ನು ತೊಗೊಂಡಿದ್ದೀನಿ ರೀ. ಇದಕ್ಕೆ ನೋಡಿರಿ, ನಮ್ಮದು ವೆಜಿಟೇಬಲನ್ನು ಸಹ ಹಾಕ್ಕೊಳ್ಳೋಣ ರೀ. ನಾನೀಗ ಫಸ್ಟಿಗೆ ನೋಡಿರಿ, ಇದಕ್ಕೆ ಗ್ರೀನ್ ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ ರೀ. ನಿಮ್ಮ ಕಡೆಗೆ ಎಲ್ಲೋ ಇದ್ದರೆ ಎಲ್ಲ ಹಾಕೋರಿ, ಮತ್ತು ರೆಡ್ ಇದ್ದರೆ ರೆಡ್ನೂ ಹಾಕ್ಕೋಬೋದು. ಮತ್ತು ಇಲ್ಲಿ ನೋಡ್ಬೋದು ರೀ, ನಾನು ಅದೇ ಸೇಮ್ ಕ್ವಾಂಟಿಟಿ ಒಳಗೆ ಕ್ಯಾರೆಟನ್ನು ಹಾಕ್ಕೊಂಡಿದ್ದೀನಿ ರೀ. ಮತ್ತು ಸ್ವಲ್ಪನೇ ಇದು ಕ್ಯಾಬೇಜು ಸ್ವಲ್ಪ ಜಾಸ್ತಿ ಇಟ್ಕೊಂಡಿನಿ ರೀ, ಅಂದರೆ ನಮಗೆ ಫುಲ್ ಹೊಟ್ಟೆ ತುಂಬ್ದಂಗೆ ಇರ್ಬೇಕು ನೋಡಿರಿ. ಹಾಗಾಗಿ ಸ್ವಲ್ಪ ಕ್ಯಾಬೇಜ್ ಪ್ರಮಾಣ ಜಾಸ್ತಿ ತೊಗೊಂಡಿದ್ದೀನಿ. ಇದನ್ನು ನಾವು ಸ್ವಲ್ಪನೇ ಶಾಲೋ ಫ್ರೈ ಥರನೇ ಮಾಡ್ಕೊಳ್ಳೋಣ ರೀ. ಅಂದರೆ ಇದು ನಮಗೆ ಕುಡಿದಾಗ ಒಂಥರ ನಾವು ಇವಾಗ ಊಟ ಮಾಡ್ದಂಗೆ ಹೆಂಗಿರ್ತದೆ ನೋಡಿರಿ, ಹೊಟ್ಟೆ ಫುಲ್ಲಾಗಿರಬೇಕು, ಅಂದರೆ ಫೈಬರ್ ಕಂಟೆಂಟ್ ಇರ್ತದೆ ನೋಡಿರಿ. ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ ರೀ. ಮತ್ತು ಇವಾಗ ನೋಡಿರಿ, ಸ್ವಲ್ಪನೇ ಸ್ವೀಟ್ ಕಾರ್ನ್ ಸಹ ಹಾಕ್ಕೊಂಡಿದ್ದೀನಿ. ಇದನ್ನು ಸಹ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 1-2 ನಿಮಿಷ ಮಿಕ್ಸ್ ಮಾಡಿದ್ರೆ ಸಾಕು. ಇವಾಗ ನೋಡಿರಿ ಎಷ್ಟು ಚೆನ್ನಾಗಿ ನಮ್ಮದು ಕಲರ್ ಕಾಣುತ್ತೆ ರೀ. ಇವಾಗ ಇದಕ್ಕೆ ನೋಡಿರಿ, ನಾವು 1 ಲೋಟ ನೀರು ಹಾಕೋಣ. ಇವಾಗ ನೋಡಿರಿ, 1 ಲೋಟ ನೀರು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡೋಣ ರೀ. ಇದಕ್ಕೆ ನೋಡಿರಿ, ನಾವು ಒಂದು ಸ್ವಲ್ಪನೇ ಒಂದು ಅರ್ಧ ಟೀ ಸ್ಪೂನ್ಗಿನಲ್ಲೂ ಕಡಿಮೆನೇ, ಅಂದರೆ 1/4 ಚಮಚದಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ಳೋಣ ರೀ, ಸ್ವಲ್ಪ ಟೇಸ್ಟಿಗೆ. ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ, ಅಂದ್ರೆ ನಮಗಿದು ಒಂಚೂರು ತೂಕ ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ರೀ, ಹಾಗಾಗಿ. ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ರೀ, ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಸಹ ಸೇರಿಸ್ತಾ ಇದ್ದೀನಿ ರೀ. ಇದು ಚೆನ್ನಾಗಿ ಒಂದು ಒಳ್ಳೆ ಕುದಿ ಬಂದರೆ ಸಾಕು ರೀ ನಮಗೆ. ಈಗ ನಮ್ಮದು ಸ್ವಲ್ಪ ಕುದಿ ಬರ್ತಾ ಇದೆ ರೀ. ಇದಕ್ಕೆ ನಾವು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೇವೆ ರೀ. ಸ್ವಲ್ಪ ಅರ್ಧ ಚಮಚದಕ್ಕಿಂತ ಕಡಿಮೆ 1/4 ಚಮಚದಷ್ಟು ಅರಿಶಿಣವನ್ನು ಸಹ ಸೇರಿಸ್ಕೊಂಡಿದ್ದೇವೆ ರೀ ಇದಕ್ಕೆ. ಇವಾಗ ನಮ್ಮದು 1-2 ನಿಮಿಷ ಇದು ಬೆಂದಿದೆ ರೀ, ಚೆನ್ನಾಗಿ ಕುದಿಸ್ಕೊಂಡಿದ್ದೇವೆ ರೀ. ಇವಾಗ ನಾನು ಆಫ್ ಮಾಡ್ತಾ ಇದ್ದೇನೆ ರೀ. ಇದು ಫುಲ್ಲು ನಾವು ವೆಜಿಟೇಬಲ್ದಾಗೆ ಮಾಡಿದ್ರಿ, ಅಂದರೆ ನಾವಿದು ಇವಾಗ 1 ಹೊತ್ತಿಗೆ ಆಗುತ್ತೆ, 2 ಹೊತ್ತಿಗೆ ಆದ್ರೂ ಆಗುತ್ತೆ ರೀ ವೆಜಿಟೇಬಲು ಡಯಟ್ ಮಾಡೋರಿಗೆ ಅಂಥೇಳಿ. ಸ್ವಲ್ಪನೇ ಇದನ್ನು ಪುದೀನ ಸೊಪ್ಪನ್ನು ಈ ಥರ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ರೀ. ಇವಾಗ ನೋಡ್ಬೋದು ರೀ, ನಮ್ಮದು ಸೂಪ್ ರೆಡಿ ಆಗಿದೆ, ವೆಜಿಟೇಬಲ್ ಸೂಪು. ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ರಿ. ವಾರದಾಗ 1-2 ದಿವಸ 3 ದಿವಸ ಕುಡಿದ್ರೆ ಸಾಕು. ಸ್ವಲ್ಪ ಡಯಟ್ನೂ ಆಗುತ್ತೆ ಮತ್ತು ವೆಯ್ಟ್ನೂ ಕಡಿಮೆ ಆಗುತ್ತೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.